ಇದೆಲ್ಲ ಕಾಣಿಸ್ತಾ ಇದೆಯಾ? ಇವತ್ತು ನಾನು ಸ್ಟೋರ್ ರೂಮ್ ಕ್ಲೀನ್ ಮಾಡ್ತಾ ಇದ್ದೀನಿ. ಇಷ್ಟೊಂದೆಲ್ಲ ಇಟ್ಕೊಂಡಿದ್ನ ಸ್ಟೋರ್ ರೂಮಲ್ಲಿ ಅಂತ ಅನ್ನಿಸ್ತಾ ಇದೆ. ಅದು ಎಷ್ಟು ತೆಗೆದ್ರೂ ತುಂಬ್ತಾನೇ ಇದೆ ಹೊರಗಡೆಗೆ. ಸ್ಟೋರ್ ರೂಮ್ ತೋರಿಸ್ತೀನಿ ಪುಟಾಣಿದು, ಅದ್ರೊಳಗೆ ಇಷ್ಟೊಂದೆಲ್ಲ ಇಡ್ಸಿತ್ತಂತ. ಇವಾಗ ಒಂದಷ್ಟು ಬೇಡದೇ ಇರೋದೆಲ್ಲ ತೆಗ್ದಾಕಿ ಎಷ್ಟು ಬೇಕೋ ಅಷ್ಟನ್ನ ನೀಟಾಗಿ ಸಾರ್ಟ್ ಔಟ್ ಮಾಡ್ಕೋಬೇಕು. ಇವತ್ತು ನನಗೆ ಹೆಲ್ಪರ್ ಇದ್ದಾರೆ ಮನೇಲಿ, ಪರ್ಸನಲ್ ಅಸಿಸ್ಟೆಂಟ್. ಹಾಗಾಗಿ ತೆಗ್ದಿದ್ದೀನಿ. ಒಬ್ಳೆ ಆದರೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಅಮ್ಮು ಇದ್ರೆ ಹೆಲ್ಪ್ ಮಾಡ್ತಾಳೆ ಅಂತ. ಬೆಸ್ಟ್ ಡೇ ಇವತ್ತು. ಮುದ್ದು ಆಟಾಡಕ್ಕೆ ಹೋಗಿದ್ದಾನೆ, ಹಾಗಾಗಿ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಬಿಡ್ಬೇಕು. ಬೆಳಗ್ಗೆ ಸರ್ಪ್ರೈಸ್ ಕೊಡ್ಸಿಲ್ವಾ ನಿಂಗೆ? ಏನು? ಕಾಲೇಜ್ಗೆ ಫುಲ್ ರೆಡಿಯಾಗಿ ನಿಂತಿದ್ಲು, ಬಸ್ ಸಿಕ್ಕಾಯ್ತಾ. ಆಮೇಲೆ ಫೋನ್ ಮಾಡಿದ್ರೆ ಕಾಲೇಜ್ ಇಲ್ಲ ಇವತ್ತು ಹಾಲಿಡೇ ಅಂತ ಹೇಳಿದ್ರು. ರೀಸನ್ ಗೊತ್ತಿಲ್ಲ, ಅದ್ರ ಹಿಂದಿನ ದಿನ ಹುಷಾರಿರ್ಲಿಲ್ಲ ಅಮ್ಮಗೆ, ಅದಕ್ಕೆ ಇವತ್ತು ರಜಾ ಅಲ್ವಾ, ಕೆಲಸ ಮಾಡಿಸ್ತಾ ಇದ್ದೀನಿ ಬೇಗ ಹುಷಾರಾಗ್ತಾಳೆ ಅಂತ. ಕೆಲಸ ಮಾಡಿದ್ರೆ ಬೇಗ ಹುಷಾರಾಗುತ್ತೆ, ಅದಕ್ಕೆ. ಲೆಟ್ ಸ್ಟಾರ್ಟ್. ಒಂದ್ಸತಿ ತೋರಿಸ್ತೀನಿ ನೋಡಿ. ಇಷ್ಟೊಂದು ಇಟ್ಕೊಂಡಿದ್ರ ನೀವು ಅಷ್ಟು ಚಿಕ್ಕ ರೂಮಲ್ಲಿ ಅಂತೀರ, ಅಷ್ಟು ತುಂಬ್ಕೊಬಿಟ್ಟಿದ್ದೀನಿ. ನನ್ನ ಅವಸ್ಥೆ ನೋಡಿ. ಇಲ್ಲಿ ಸ್ಟೋರ್ ರೂಮ್ ಫುಲ್ಲು ಖಾಲಿ ಮಾಡಿ ಅದರೊಳಗಿರೋದೆಲ್ಲ ತೆಗೆದು ಇವಾಗ ಈಚೆ ಇಟ್ಟಿದ್ದೀನಿ. ಇಲ್ಲಿ ನನ್ನ ಕಾಲ ಹತ್ರ ಸಮೇತ ಇದೆ ನೋಡಿ. ಇಲ್ಲಿ ಇಲ್ಲಿಂದ ಸ್ಟಾರ್ಟು ಇಷ್ಟು ಇದೆ. ಕಿಚನ್ ಅಂತೂ ತೆಗಿಯೋಕ್ಕೆ ಹೋಗಲ್ಲ ಇವತ್ತು. ನನಗೆ ಆ್ಯಕ್ಚುಲಿ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈಸಿ, ಚಿಕ್ಕದು ಮತ್ತು ತುಂಬ ಕಮ್ಮಿ ಐಟಮ್ಸ್ ಇಟ್ಕೊಂಡಿದ್ದೀನಿ ನಾನು. ಇದಿಷ್ಟು ಇವಾಗ ಜೋಡಿಸ್ಬೇಕು. ನೋಡ್ತಾ ಇದ್ರೇ ತಲೆನೇ ಒಂಥರ ಮೆಸಪ್ ಆಗ್ತಾಯಿದೆ ಇದನ್ನು ನೋಡಿ. ಫಸ್ಟು ಕ್ಲೀನ್ ಮಾಡೋಣ. ಲೆಟ್ ಸ್ಟಾರ್ಟ್. ಈಚೆ ಕಡೆ ಅಷ್ಟೊಂದು ಮೆಸ್ ನೋಡಿದ್ರಲ್ಲ, ಅದನ್ನೆಲ್ಲ ನಾನು ಇದೇ ಸ್ಟೋರ್ ರೂಮಲ್ಲೇ ಇಟ್ಕೊಂಡಿದ್ದು. ಇದು ನನ್ನ ಸ್ಟೋರ್ ರೂಮ್ ನೋಡಿ. ಇಲ್ಲಿ ಮೇಲೆ 2 ಸೆಲ್ಫ್ ಇದೆ, ಮತ್ತು ಇಲ್ಲಿ ಕೆಳಗಡೆ ಒಂದು, ಇಷ್ಟೇ ಇರೋದು. ಅದು ವಾಶ್ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಇದು ವಿಂಡೋ ಇದೆಯಲ್ಲ, ಇದ್ರದ್ದು ಲಾಕು ಮುರಿದೋಗ್ಬಿಟ್ಟಿದೆ ಈ ವಿಂಡೋದು. ಅದಕ್ಕೆ ಸ್ವಲ್ಪ ಈ ಥರದ್ದು ಫಿನೈಲ್ ಏನಾದರೂ ಹಾಕಿಟ್ರೆ ಹಲ್ಲಿಗಳು ಬರೋದೆಲ್ಲ ಕಮ್ಮಿ ಆಗುತ್ತೆ ಸ್ಮೆಲ್ಲಿಗೆ ಅಂತ ಅದನ್ನು ಇಟ್ಕೊಂಡಿದ್ದೀನಿ ಅಷ್ಟೇ. ಕೆಳಗಡೆ ಸ್ಪೇಸ್ ಇದೆ. ನನಗೀಗ ಅನ್ನಿಸ್ತಾ ಇದೆ ಇಲ್ಲಿಗೊಂದು ಸೆಲ್ಫ್ ಹಾಕ್ಕೋಬೇಕಿತ್ತು. ಇಲ್ಲಿಗೊಂದು ಸೆಲ್ಫ್ ಹಾಕಿಸ್ಕೊಂಡಿದ್ರೆ ಸರಿ ಹೋಗೋದು ಅಂತ ಅನ್ನಿಸ್ತಾ ಇದೆ. ಫಸ್ಟು ಇದನ್ನೆಲ್ಲ ಒರೆಸ್ತೀನಿ ಇವಾಗ, ಆಮೇಲೆ ಜೋಡಿಸ್ಕೊಳ್ಳೋಣ. ಇದನ್ನಂತೂ ವಿಂಡೋ ಓಪನ್ನು ಅಲ್ಲೇ ರೋಡ್ ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ, ಹಾಗಾಗಿ ಸಿಕ್ಕಾಬಟ್ಟೆ ಧೂಳು ಬರುತ್ತೆ. ವೀಕ್ಲಿ ಒನ್ಸ್ ತೆಗಿತಾನೆ ಇರಬೇಕು. ಇವಾಗ ಇದು ಮಾಮೂಲಿ ಇದು ಸಿಫ್ ಕ್ರೀಮ್ನ ಸ್ಕ್ರಬ್ಬಿಗೆ ಹಾಕ್ಕೊಬಿಟ್ಟು ಉಜ್ತಾ ಇದ್ದೀನಿ. ವೀಕ್ಲಿ ಒನ್ಸ್ ಆದರೆ ಜಸ್ಟ್ ಬಟ್ಟೆಗೆ ಒರೆಸ್ಕೊಬಿಡ್ತೀನಿ ಅಷ್ಟೇ. ಹಾಗೆ ತೆಗೆದು ಎಲ್ಲ ತೆಗೆದು ನೀಚೆ ಇಡಲ್ಲ. ಇವತ್ತು ಇದನ್ನ ಡೀಪ್ ಕ್ಲೀನ್ ಮಾಡ್ಕೊಬಿಡೋಣ ಅಂತಲೇ ತೆಗ್ದಿದ್ದು. ಚುಚ್ಚೂರೇನೋ ಇಲ್ಲಿ ಗೋಡೆ ಮೇಲೂ ಆಗಿದೆ, ಅದೆಲ್ಲ ಸ್ಕ್ರಬ್ ಮಾಡಿಕೊಂಡು ನೀಟಾಗಿ ಒರೆಸ್ಕೊಬಿಟ್ರೆ ತಲೆನೋವು ತಪ್ಪೋದು. ಹಾಂ, ಇನ್ನೊಂದು ಬೆಸ್ಟ್ ಟಿಪ್ಪು ಗೈಸ್ ನಿಮಗೆ. ಇದು ನೋಡಿ, ಇಲ್ಲಿ ಇದು ಜಿರಳೆ ಏನಾದರೂ ಚಿಕ್ಕ ಚಿಕ್ಕ ಮರಿ ಸ್ಪ್ರೇ ಎಲ್ಲ ಅಲರ್ಜಿ ಇರೋರಿಗಾದರೆ ಇದು ತುಂಬ ಚೆನ್ನಾಗಂದ್ರೆ ಸಖತ್ತಾಗಿ ವರ್ಕ್ ಆಗುತ್ತೆ. ಇದು ಇರುವೆ ಪೌಡರ್ ಇರುತ್ತಲ್ಲ ಆ ಥರನೇ ಇಲ್ಲಿ ಜಿರಳೆ ಹಾಕಿದ್ದಾರೆ. ಇರುವೆ ಪೌಡರ್ ಇರುತ್ತಲ್ಲ, ಇರುವೆ ಪೌಡರ್ಗೂ ಜಿರಳೆ ಸಾಯುತ್ತೆ. ಆಮೇಲೆ ಅಷ್ಟೊಂದು ಸ್ಮೆಲ್ ಇರಲ್ಲ ಇದು ನೋಡ್ಕೊಳ್ಳಿ. ಬೇಕಾದರೆ ಯಾರಿಗಾದ್ರೂ ಜಿರಳೆ ಇದ್ದರೆ ಇದು ಬೆಸ್ಟ್ ಪೌಡರ್, ಬೇಗನೆ ಹೋಗ್ಬಿಡ್ತವೆ ಜಿರಳೆ. ಹಾಕೋಬೋದು, ಮತ್ತು ಸ್ಮೆಲ್ಲು ಜಾಸ್ತಿ ಇರಲ್ಲ ನಿಮಗೆ. ಫಿನೈಲು ಹಾಕೊಂಡಿದ್ದೀನಿ ಅದ್ರ ಜೊತೆಗೆ. ಅದು ಮಾಮೂಲಿ ನಾರ್ಮಲ್ ಸಿಗುತ್ತಲ್ಲ, ಇದು ಈ ಥರದ್ದು. ಇದು ಹಾಕಿದ್ರೆ ಇನ್ಸೆಕ್ಟ್ಸ್ ಏನೋ ಬರಲ್ಲ ಅಂತ ಹಾಕ್ತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ಸುತ್ತಮುತ್ತ ಎಲ್ಲ ಹೊಲನೇ ಇದೆ, ಆಮೇಲೆ ಮಳೆಗಾಲ ಬೇರೆ ಸ್ಟಾರ್ಟ್ ಆಗಿದೆಯಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇನ್ಸೆಕ್ಟ್ಸ್ ಬರುತ್ತೆ. ಚಿಕ್ಕ ಚಿಕ್ಕ ಹುಳಗಳು, ಮಳೆ ಬರಬೇಕಾದ್ರೆ ಬರುತ್ತಲ್ಲ ಹುಳ, ಆ ಥರದ್ದೆಲ್ಲ ಜಾಸ್ತಿ ಆಗಿದೆ. ಅದಕ್ಕೆ ಇದನ್ನು ಹಾಕೊಂಡು ಒರೆಸ್ಕೊಂಡ್ರೆ ಒಳಗಡೆ ಬರಲ್ಲ ಅಂತ. ಈ ವಿಂಡೋನ ಅದಕ್ಕೆ ಈಗ ಪರ್ಮನೆಂಟಾಗಿ ಕ್ಲೋಸ್ ಮಾಡೋಣ ಸ್ವಲ್ಪ ದಿನ ಅಂತ ಅನ್ಕೊಂಡಿದ್ದೀನಿ. ಬೇಕಾದ್ರೆ ಒಂದು ಹಾಫ್ ಅನ್ ಅವರ್ ನಾನೇ ಇರಬೇಕಾದ್ರೆ ಮಾತ್ರ ತೆಗೆದ್ರೆ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ ಮೆಸ್ ಎಲ್ಲ ನೋಡಿದ್ರಿ ಅಲ್ವಾ, ನನಗಂತೂ ತಲೆ ಕೆಟ್ಟೋಗಿತ್ತು. ಅದಕ್ಕೆ ಸ್ಟೋರ್ ರೂಮ್ನ ಫ್ರೆಶ್ ಮಾಡಿ ನಾನು ಫ್ರೆಶ್ ಆಗಿ ಬಂದೆ. ಇವಾಗ ಈ ಸ್ಟೋರ್ ರೂಮಲ್ಲಿ ಏನಂದರೆ ಇನ್ನೂ ಆರ್ಗನೈಸರ್ಸ್ ತಗೋಬೇಕು ನಾನು. ಇವಾಗ ಎಷ್ಟಿದೆಯೋ ಅಷ್ಟರಲ್ಲೇ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ಇದರಲ್ಲಿ ಜಾಸ್ತಿ ಚೀಲಗಳು, ಕವರ್ಗಳು ಎಲ್ಲ ಫಿಲ್ ಆಗಿ ಹೋಗ್ಬಿಟ್ಟಿತ್ತು. ಏನು ಎಕ್ಸ್ಟ್ರಾ ಉಳಿಯುತ್ತೋ ಎಲ್ಲ ಇಲ್ಲಿ ತಗೊಂಬಂದು ತುಂಬೋದು ಹಂಗಾಗೋಗಿತ್ತು. ಹಾಗಾಗಿ ಇದನ್ನು ನೀಟಾಗಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಹಾಕಿದ್ದೀನಿ.
ಇದು ಒಂಥರ ಮಿನಿ ಕಿಚನ್ ಥರ ನನಗೆ. ಕಿಚನ್ ಒಳಗಡೆನೆ ಸ್ವಲ್ಪ ಸ್ಪೇಸ್ನ ಯೂಸ್ ಮಾಡಿಕೊಂಡು ಈ ಥರ ಬೇಕೇ ಬೇಕು ನನಗೆ ಅಂತ ಮಾಡಿಸ್ಕೊಂಡಿರೋದು ನಾನು. ಈ ಪ್ಲಾಸ್ಟಿಕ್ ಡಬ್ಬಗಳೇನು ನೋಡ್ತಾ ಇದ್ರೆ ಇದನ್ನ ರೀಪ್ಲೇಸ್ ಮಾಡಬೇಕು ನಾನು. ಅದು 1 kg ಗ್ಲಾಸಿಂದು ಬಾಟಲ್ಸ್ ಏನಾದರೂ ತೊಗೊಂಡ್ರೆ 1 kg ಐಟಮ್ ಏನಾದರೂ ಫಿಲ್ ಮಾಡಿದ್ರೆ ಇನ್ನೂ ಸ್ವಲ್ಪ ಉಳಿಯುತ್ತಲ್ವ, ಮತ್ತೆ ಅದನ್ನು ಕ್ಲಿಪ್ ಮಾಡಿ ಇಟ್ಕೋಬೇಕು, ಅದೆಲ್ಲ ತಲೆನೋವು. ಅದಕ್ಕೆ 1.5 kgದು ಗ್ಲಾಸ್ ಈ ಥರ ಬಾಕ್ಸ್ಗಳಾಗಲಿ ಅಥವಾ ಸ್ಟೀಲಿಂದಾದರೂ ಓಕೆ, ಅದಕ್ಕೆ ವಿಂಡೋ ಇರುತ್ತಲ್ಲ ಕಾಣೋ ಥರದ್ದು, ಒಳಗಡೆ ಏನಿದೆ ಅಂತ ಕಾಣೋ ಥರದ್ದು, ಆ ಥರದ್ದು ಯಾವುದಾದ್ರೂ ಇದ್ರೂ ನನಗೆ ಸಜೆಸ್ಟ್ ಮಾಡಿ, ಒಳ್ಳೆ ಬ್ರ್ಯಾಂಡ್ ಯಾವುದಾದ್ರೂ ಇದ್ರೆ ಓಕೆನಾ. ಈ ಪರ್ಟಿಕ್ಯುಲರ್ ಸ್ಟೋರ್ ರೂಮ್ನ ಮನೆಗೆ ಬಂದಾಗ ನೋಡಿದವರೆಲ್ಲ ಇಷ್ಟಪಟ್ಟಿದ್ದಾರೆ. ಇನ್ನೊಂದಂದರೆ ಮನೆ ಕಟ್ಟಬೇಕಾದ್ರೆ ಒಂದು 3-4 ಜನ ಬಂದಿದ್ರಲ್ಲ, ಕಿಚನ್ ಒಳಗಡೆ ಸ್ವಲ್ಪ ಸ್ಪೇಸ್ನ ಇದೇ ಥರ ಯುಟಿಲೈಸ್ ಮಾಡಿಕೊಂಡು ಈ ಥರ ಓಪನ್ ಆಗಿರೋ ಸ್ಟೋರ್ ರೂಮೇ ಬೇಕು ಅಂತಲೂ ಮಾಡಿಸ್ಕೊಂಡಿದ್ದಾರೆ. ಅಂದರೆ ನಾನು ಕಾಪಿ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾನು, ತುಂಬ ಫಂಕ್ಷನಲ್ಲಾಗಿ ಕನ್ವೀನಿಯೆಂಟ್ ಆಗಿರುತ್ತಲ್ವ, ಹಾಗಾಗಿ ಈಗ ಹಿಂಗೆ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಇನ್ ಡೀಟೇಲಾಗಿ. ಬನ್ನಿ ನೋಡೋಣ. ಆಯಿಲ್ ಕ್ಯಾನ್ ಏನಕ್ಕೆ ಇಟ್ಟಿದ್ದೀನಿ ಅಂದರೆ ಈ ಡೋರ್ಗೆ ಹಿಂದೆ ಏನೂ ಇಲ್ಲ, ಇದು ಮುಂದೆ ಓಡ್ ಬಂದುಬಿಡುತ್ತೆ, ಅದಕ್ಕೆ ಇಲ್ಲೊಂದು ಲಾಂಗ್ ಮಚ್ ಥರದ್ದು ಇದೊಂದು ಅಲ್ಲೇ ಇಲ್ಲ ಅಡ್ಡ ಇಟ್ಟಿದ್ದೀನಿ ಅಷ್ಟೇ. ಇದಕ್ಕೊಂದು ಮ್ಯಾಗ್ನೆಟ್ ಹಾಕಿಸ್ಕೋಬೇಕು. ಇದು ಎಕ್ಸ್ಟ್ರಾ ಗ್ರಾಸರೀಸು ಅದೆಲ್ಲ ಇದ್ರೊಳಗೆ ತುಂಬಿದ್ದೀನಿ ಸದ್ಯಕ್ಕೆ. ಬಾಕ್ಸ್ ತೊಳೆದಿದ್ದೀನಲ್ಲ, ಇವಾಗ ಹಾಕ್ಕೋಬೇಕು. ಇದು ಹೊಸದಾಗಿ ನಾನು ಫಸ್ಟು ಸರ್ಫೆಕ್ಸಲ್ದು ಲಿಕ್ವಿಡ್ ಯೂಸ್ ಮಾಡ್ತಾಯಿದ್ದೆ, ಈಗ ಇದು ಯೂಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿದೆ ಇದು. ಮತ್ತಿದು ನಂದು ಈರುಳ್ಳಿ ಬೆಳ್ಳುಳ್ಳಿದು ಬ್ಯಾಸ್ಕೆಟ್. ಈರುಳ್ಳಿ ಬೆಳ್ಳುಳ್ಳಿ ಆಲೂಗೆಡ್ಡೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಕ್ಕಾಗದೇ ಇರೋ ಅಂಥದ್ದೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಗ್ರೀನ್ ಟೀ ಕಣ್ಣಿಗೆ ಕಾಣಬೇಕು ಕಿಚನಿಂದ ನೋಡಿದ ತಕ್ಷಣ, ಅದಕ್ಕೆ ಇಟ್ಕೊಂಡಿದ್ದೀನಿ. ಕಾಫಿ ಕುಡಿಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಅದಕ್ಕೆ. ಮತ್ತು ಇಲ್ಲಿ ಚಾಪಿಂಗ್ ಬೋರ್ಡು. ಈ ಸ್ಪೇಸ್ ಏನಂತ ಅಂದರೆ ಇಲ್ಲಿ ಯಾವಾಗಲೂ ಮೊಟ್ಟೆ ಟ್ರೇ ಇರುತ್ತೆ, ಇವಾಗ ಅದು ಖಾಲಿಯಾಗಿದೆ, ಇದಕ್ಕೆ ಫಿಲ್ ಮಾಡ್ಕೋಬೇಕು. ಈಗ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈ ಪ್ಲೇಸ್ ಏನು ನೋಡ್ತಾ ಇದ್ದೀರಾ, ಈ ವೈಟ್ ಬ್ಯಾಸ್ಕೆಟ್ಸ್ ಇದೆಯಲ್ಲ, ಅಲ್ಲಿ ನಾನು ಯಾವಾಗಲೂ ಅಡುಗೆ ಮಾಡಾಗುತ್ತಲ್ಲ ಆ ಐಟಮ್ಸ್ನೆಲ್ಲ ಇಲ್ಲೇ ಇಟ್ಕೊಳ್ಳೋದು. ಅನ್ನ ಸಾರು ಕಿಚನ್ ಕೌಂಟರ್ ಟಾಪ್ ಫ್ರೀಯಾಗಿ ಇಟ್ಕೊಳ್ಳೋಕ್ಕೆ ಅದನ್ನು ಇಲ್ಲಿಟ್ಟಿರ್ತೀನಿ. ಮತ್ತು ಮಿಕ್ಸಿ 2 ಇದೆ ನನ್ನ ಹತ್ರ. ಇದು ಚೆನ್ನಾಗಿ ರುಬ್ಬೋ ಮಿಕ್ಸಿ, ಮತ್ತಿದು ಕಟ್ ಮಾಡೋಕ್ಕೆ, ಆಮೇಲೆ ಕ್ಯಾರೆಟ್ ಎಲ್ಲ ತುರ್ಕೊಳ್ಳೋಕ್ಕೆ ಈ ಜಾರ್ ಯೂಸ್ ಮಾಡ್ಕೊಳ್ಳೋದು. ಇದ್ರದ್ದು ಜಾರ್ ಇಟ್ಕೊಳ್ಳೋಕ್ಕೆ ಇಲ್ಲಿ ಸ್ವಲ್ಪ ಸ್ಪೇಸ್ ಇಟ್ಕೊಂಡಿದ್ದೀನಿ, ವಾಶಿಗೆ ಹಾಕಿದ್ದೀನಿ ಜಾರ್ಗಳನ್ನ. ಮತ್ತಿದು ಬಿರಿಯಾನಿ ಪಾಟು, ಇದು ಸ್ವಲ್ಪ ಪ್ಲಾಸ್ಟಿಕ್ಕು, ಇವು ಈ ಡಿಮಾರ್ಟಲ್ಲಿ ತೊಗೊಂಡಿದ್ದು. ಅದೇನಕ್ಕೆ ತಂದಿದ್ದೀನಿ, ಅದರಲ್ಲಿ ಏನು ಇಟ್ಕೊಳ್ಳೋದು ಅಂತ ಗೊತ್ತಿಲ್ಲ. ಈ ಹಬ್ಬ ಆ ಥರ ಎಲ್ಲ ಆದಾಗ ಫ್ರೂಟ್ಸ್ ಇಟ್ಕೋಬೋದು ಅಷ್ಟೇ. ಈ ಥರ ಇದೆ ಇಲ್ಲಿ. ಮತ್ತು ಕೆಳಗಡೆ ಇದು ಆವಾಗ ನಾವು ಬಾಡಿಗೆ ಮನೇಲಿದ್ದಾಗ ಆರ್ಗನೈಸ್ ಮಾಡೋಕ್ಕೆ ಅಂತ ತೊಗೊಂಡಿದ್ದೆ, ಅದರೊಳಗೆ ಏನೂ ಇಲ್ಲ, ಸುಮ್ಮನೆ ಖಾಲಿ ಡಬ್ಬ ಇಟ್ಕೊಂಡಿದ್ದೀನಿ. ಇನ್ನು ಇದು ಅಮ್ಮ ನನಗೆ ಬೇಳೆಗಳೆಲ್ಲ ಕೊಟ್ಟು ಕಳಿಸ್ತಾರಲ್ಲ, ಅದು ಇಟ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಅದು ಇಲ್ಲಿ. ಇನ್ನು ಇದು ಗೆಣಸು ಯಾವಾಗಲೂ ಇರುತ್ತೆ ನಮ್ಮ ಮನೇಲಿ ದಿನ ಸಂಕ್ರಾಂತಿ ದಿನ ಗೆಣಸು ಬೇಯಿಸ್ತೀವಿ ಅದಕ್ಕೆ. ಓಕೆ, ನೆಕ್ಸ್ಟು ಇಲ್ಲಿ ತೋರಿಸಿದ್ನಲ್ಲ ಇದೆ ಪ್ಲಾಸ್ಟಿಕ್ ಬಾಕ್ಸಸ್ಸು. ಇದು ಕ್ರಾಕರೀಸ್ ಇನ್ನೂ ಫಿಲ್ ಮಾಡ್ಕೊಂಡಿಲ್ಲ ನಾನು, ತೊಳೆದುಬಿಟ್ಟು ಹಂಗೆ ಜೋಡಿಸಿಟ್ಕೊಂಡಿದ್ದೀನಿ. ಮತ್ತಿದು ಈಗ ಹೊಸದಾಗಿ ತೊಗೊಂಡಿದ್ದು, ಇದು ಅರ್ಧ kg ಇಡಿಸುತ್ತೆ. ಇದು ನಮ್ಮ ಮುದ್ದು ಹಠ ಮಾಡ್ದ ಅಂತ ಪಾಸ್ತಾ ತಂದಿಟ್ಟಿದ್ದಾರೆ ಮಾಡಿಕೊಡು ಅಂತ. ಇನ್ನು ಇಲ್ಲಿ 2 ಬಾಕ್ಸ್ ಇಟ್ಕೊಂಡಿದ್ದೀನಿ. ಇದು ಕ್ರಾಕರಿ ಯೂನಿಟಲ್ಲಿತ್ತು, ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ಅಂತ ಇಲ್ಲಿಟ್ಟಿದ್ದೀನಿ. ಇದಕ್ಕೂ ಎಲ್ಲ ಫಿಲ್ ಮಾಡ್ಕೋಬೇಕು. ಮತ್ತು ಇಲ್ಲೊಂದು ಹ್ಯಾಂಡ್ ಬ್ಲೆಂಡರು. ಇದು ನನ್ನ ಹತ್ರ ಈ ಮಿಕ್ಸಿ ಇರಲಿಲ್ವಲ್ಲ, ಆವಾಗ ಕಟ್ ಮಾಡೋಕ್ಕೆ ಅಂತ ಇದೊಂದು ತೊಗೊಂಡಿದ್ದೆ. ಇನ್ನದು ಐಸ್ ಕ್ರೀಮ್ ಮೋಲ್ಡು, ಐಸ್ ಕ್ಯಾಂಡಿದು ಮೋಲ್ಡ್. ಲೈಟ್ ಇರೋದಕ್ಕೆ ಫ್ಲಕ್ಚುಯೇಟ್ ಆಗ್ತದೆ, ಆಯಿತಾ ನೋಡಿಲಿ, ಲೈಟ್ ಹತ್ರ ಬಂದರೆ ಕ್ಯಾಮ್ರಾ ಫ್ಲಕ್ಚುಯೇಟ್ ಆಗ್ತದೆ. ಮತ್ತಿನ್ನಾವು ಇದು ಪ್ರೋಟೀನ್ ಬಾಕ್ಸಸ್ಸು ನಮ್ಮ ಮನೆಯವ್ರದ್ದು, ಅದಕ್ಕೆ ನಾನೆಲ್ಲ ಕಾಳುಗಳೆಲ್ಲ ತುಂಬಿಟ್ಕೊಂಡಿದ್ದೀನಿ. ಮತ್ತಿದು ಹಳೆ ಇಡ್ಲಿ ಪಾಟು, ಇದು 1 ಸ್ಟೀಲ್ ಬಾಕ್ಸ್ ಇಟ್ಕೊಂಡಿದ್ದೀನಿ, ಏನಾದರೂ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ. ಇನ್ನು ಅದರಲ್ಲಿ ಚಕ್ಕೆ ಇದೆ, ಚಕ್ಕೆ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಆ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ ಸದ್ಯಕ್ಕೆ. ನಾನು 3 ಸೆಲ್ಫ್ ಈ ಥರ ಮಾಡಿಸ್ಕೊಂಡಿದ್ದೀನಿ ನೋಡಿ. ನನಗೀಗ ಅನ್ನಿಸ್ತಾ ಇದೆ ಇಲ್ಲಿಗೊಂದು ಮತ್ತು ಕೆಳಗಡೆ ಒಂದು ಹಾಕ್ಸ್ಕೋಬೇಕಿತ್ತು ಅಂತ ಅನ್ನಿಸ್ತಾ ಇದೆ ಈಗ. ಆದರೆ ಸದ್ಯಕ್ಕಿದೆ ಬೇಕಾದಷ್ಟು, ನನಗೆ ಪ್ರಾಬ್ಲಮ್ ಅನ್ನಿಸ್ತಾ ಇಲ್ಲ ನೋಡಿ. ಇನ್ನೂ ಎಷ್ಟೊಂದು ಸ್ಪೇಸ್ ಉಳಿದಿದೆ. ಇನ್ನೂ ಬೆಟರ್ ಆರ್ಗನೈಸೇಷನ್ ಮಾಡ್ಕೊಳ್ಳೋಕ್ಕೆ ಏನಾದರೂ ಟಿಪ್ಸ್ ಇದ್ದರೆ ಹೇಳಿ ನನಗೆ, ನಾನೇ ಮಾಡಿದ್ರೆ ನಾನು ಅದನ್ನು ವೀಡಿಯೋದಲ್ಲಿ ತೋರಿಸ್ತೀನಿ, ಓಕೆನಾ. ಸದ್ಯಕ್ಕೆ ಇಷ್ಟೇ ಇಟ್ಕೊಂಡಿರೋದು, ಇಷ್ಟರಲ್ಲೇ ಮೇಂಟೈನ್ ಮಾಡಬೇಕು ಇನ್ನು ಅಂತ. ನಂಗೆ ಚೀಲಗಳು ಇಟ್ಕೊಳ್ಳೋಕ್ಕೆ ಸ್ಟೇರ್ ಕೇಸ್ ಕೆಳಗಡೆ ಸ್ಪೇಸ್ ಮಾಡಿಸ್ಕೊಂಡಿದ್ದೀನಿ. ಚೀಲ ಅಂದರೆ ರಾಗಿ ಆ ಥರದ್ದೆಲ್ಲ.
ಇಂಟೀರಿಯರಲ್ಲಿ ಟಾಲ್ ಯೂನಿಟ್ಗಿಂತನೂ ಈ ಥರ ಕಿಚನ್ಗೆ ಅಟ್ಯಾಚ್ ಆಗಿರೋ ಅಂಥ ಚಿಕ್ಕದೊಂದು ಪ್ಯಾಂಟ್ರಿ ಮಾಡಿಕೊಂಡ್ರೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅನಿಸುತ್ತೆ. ಓಪನ್ ಪ್ಯಾಂಟ್ರಿ ಇದು. ಇದಕ್ಕೆ ಯಾವುದೇ ಥರ ಡೋರ್ಸು ಹಾಕೋದು ತೆಗೆಯೋದು ಇರಲ್ಲ, ಸ್ವಲ್ಪ ಮೇಂಟೆನೆನ್ಸು ಕಮ್ಮಿ ಇರುತ್ತೆ, ಆಮೇಲೆ ಕ್ಲೋಸ್ಡ್ ಇರುತ್ತೆ, ಹಾಗಾಗಿ ಯೂಸ್ಫುಲ್ ಅಂತ ನನಗನ್ಸುತ್ತೆ. ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ಸಲ್ಲಿ ಹೇಳಿ, ಓಕೆನಾ? ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಗೈಸ್. ಅಲ್ಲಿವರೆಗೂ ಬಾಯ್ ಬಾಯ್.